ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು RR ರೆಟ್ರೀಟ್ ರೆಸಾರ್ಟ್ದು ಲಾಗ್ ಸೆಕೆಂಡು, ಅಂದರೆ ಸೆಕೆಂಡ್ ಲಾಗ್ ಇದು. ತುಂಬ ವೀಡಿಯೋಸ್ ಇರೋದ್ರಿಂದ ಒಂದೇ ಸಲ ಅದನ್ನು ಹಾಕೋಕ್ಕಾಗಲಿಲ್ಲ, ಅದಕ್ಕೆ ಪಾರ್ಟ್ 2 ಥರ ಹಾಕ್ತಾಯಿದ್ದೀನಿ. ಇದು ಎಲ್ಲ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ಮೇಲೆ ಮತ್ತು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಪ್ಯಾಂಟು ಶರ್ಟ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕಾಮಿಡಿಯಾಗಿ ಕೆಲವು ವೀಡಿಯೋಸ್ ಮಾಡ್ಕೊಂಡ್ವಿ, ಮತ್ತು ಕೆಲವು ರೀಲ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ. ನಾವು ಫಸ್ಟು ಒಂದು 7-8 ಬರೋದು ಪೀಪಲ್ಸ್ ಅಂತ ಪ್ಲ್ಯಾನ್ ಆಗಿತ್ತು ಫ್ರೆಂಡ್ಸ್ ಎಲ್ಲ. ಆದರೆ ಎಲ್ಲರೂ ಕ್ಯಾನ್ಸಲ್ ಮಾಡಿ ಲಾಸ್ಟಿಗೆ 4 ಜನ ಆದ್ವಿ. ಅದೂ ಸಹ ಫಸ್ಟ್ ಇಬ್ಬರು ಆದರು, ಆಮೇಲೆ ಮತ್ತೆ ಇನ್ನಿಬ್ಬರು ನಾವು ಬರ್ತೀವಿ ಅಂತ ಅಂದರು. ಅದರಿಂದ 4 ಜನ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಬಂದ್ವಿ. ನೋಡಿ, ಇಲ್ಲಿ ಚಿಕ್ಕ ಮಕ್ಳು ಆಡೋ ಉಯ್ಯಾಲೆ ಎಲ್ಲ ಇತ್ತು. ಅಲ್ಲಿ ನಾವು ಚಿಕ್ಕ ಮಕ್ಳು ಥರ ಉಯ್ಯಾಲೆಲ್ಲ ಆಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದು ಆ ರೆಸಾರ್ಟು ತುಂಬ ರಶ್ ಇತ್ತು. ಅವತ್ತು ವುಮೆನ್ಸ್ ಡೇ ಇದ್ದಿದ್ದರಿಂದ ತುಂಬ ಜನ ಇದ್ದರು. ಅಂದರೆ ಮೋಸ್ಟ್ಲಿ ಆಫೀಸಿಂದ ಬಂದಿರೋರೇ ಜಾಸ್ತಿ ಜನ ಇದ್ದರು. ಫ್ಯಾಮಿಲಿಗಿಂತ ಆಫೀಸ್ನವರೇ ತುಂಬ ಇದ್ದಿದ್ದು. ಆದರೆ ನಾವು ಹೋಗಿದ್ದು ಬೇಗನೆ 8:30ಗೆಲ್ಲ ರೀಚ್ ಆದ್ವಿ. ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಟೈಮೇ ಸಾಕಾಗಲಿಲ್ಲ. ಬ್ರೇಕ್ಫಾಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಲೈವ್ ಕೌಂಟ್ರು ಇತ್ತು. ಇಡ್ಲಿ, ದೋಸೆ, ಪೂರಿ ಎಲ್ಲ ಆವಾಗೇ ಬಿಸಿದು ಮಾಡಿಕೊಡ್ತಾಯಿದ್ರು. ಮತ್ತು ಪಲಾವು, ಉಪ್ಪಿಟ್ಟು, ಕೇಸರಿಬಾತು ಎಲ್ಲ ಥರ ವೆರೈಟೀಸು ಇತ್ತು. ತುಂಬ ಐಟಮ್ಸ್ ಇತ್ತು. ನೋಡಿ, ಇಲ್ಲೆಲ್ಲ ನಾವು 4 ಜನನೂ ವುಮೆನ್ಸ್ ಡೇಗೆ ವಿಶ್ ಮಾಡ್ತಾಯಿದ್ವಿ. ನಾನು ಸೆಲ್ಫಿ ಸ್ಟಿಕ್ ತೊಗೊಂಡೋಗಿದ್ದೆ, ಅದರಿಂದ ನಮಗೆ ತುಂಬಾ ಯೂಸ್ ಆಗ್ತು. ಯಾಕೆಂದರೆ ಅಲ್ಲಿ ಯಾರನ್ನೂ ನಾವು ಕರೆದು ಫೋಟೋ ತೆಗೀರಿ ಅಂತ ಹೇಳೋಕ್ಕಾಗಲ್ಲಲ್ಲ. ಅದರಿಂದ ಒಬ್ಬೊಬ್ಬರು ತೆಗಿತಾರೆ, ಅಂದರೆ ಎಲ್ಲ ಫೋಟೋಸೂ ಕೇಳೋಕ್ಕಾಗಲ್ಲ. ನೋಡಿ, ಇಲ್ಲಿ ಆಫೀಸಿಂದ ಬಂದವರು ಗೇಮ್ಸ್ ಎಲ್ಲ ಆಡಿಸ್ತಾಯಿದ್ರು. ಮತ್ತು ಅಲ್ಲಿ ಫೋಟೋ ಶೂಟು ಇತ್ತು. ಮೋಸ್ಟ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಫೋಟೋಸ್ ಅನಿಸುತ್ತೆ, ಅಲ್ಲಿ ನಡೀತಾ ಇತ್ತು. ಅದಾದಮೇಲೆ ಇದು ನೋಡಿ, ಇದು ಏನಂತಾರೆ, ಜಾಯಿಂಟ್ ವೀಲು ಮತ್ತು ಇದು ಜಿಪ್ ಲೈನ್ ಎಲ್ಲ ಇತ್ತು. ಜಾಯಿಂಟ್ ವೀಲ್ ನಾವು ಆಡಲಿಲ್ಲ, ಅದು ಉಯ್ಯಾಲೆ ಥರ ಮೇಲೆ ಹೋಗಿ ಬರೋದು. ಇದು ಜಿಪ್ ಲೈನ್ ಆಡೋಣ ಅಂದ್ಬಿಟ್ಟು ನೋಡಿ, ಅಲ್ಲಿ ಬರ್ತಾ ಇದ್ದಾರೆ, ಈ ಥರ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೆಲವರು ಇಬ್ಬರು ಆಡೋಣ ಅಂದರು, ಇನ್ನಿಬ್ಬರು ಆಡೋಲ್ಲ ಅಂದರು, ಆಡಿದ್ವಿ. ಅದಾದಮೇಲೆ ಮತ್ತೆ ನೋಡಿ, ಇದು ಸೈಕ್ಲಿಂಗು, ಅಂದರೆ ವಯರ್ ಮೇಲೆ ಸೈಕ್ಲಿಂಗ್ ಹೋಗೋದು. ಅದು ನಾನು ಹೋಗಿರೋದು, ನನ್ನ ಫ್ರೆಂಡ್ಸ್ ವೀಡಿಯೋ ಮಾಡಿರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೋದರು. ಚೆನ್ನಾಗಿದೆ, ತುಂಬ ವೆಯ್ಟ್ ಇರೋರು ಆಡೋಕ್ಕಾಗಲ್ಲ. ಇಲ್ಲಿ ಅವರು ಮೊಲ ಮತ್ತು ಕೋಳಿ, ಬೆಕ್ಕು ಎಲ್ಲನೂ ಸಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ಗೇಮ್ಸ್ ಇದೆ, ಶೂಟ್ ಮಾಡೋದು. ಮತ್ತು ಇದು ನೋಡಿ, ಈ ಥರ ಇದೆ. ಇದ್ರ ಹೆಸರು ನನಗೇನೋ ಗೊತ್ತಿಲ್ಲ, ಆದರೆ ಬಿಲ್ ಥರ. ನನಗೆ ಆಡೋಕ್ಕೆ ಬರಲಿಲ್ಲ. ಲಾಸ್ಟ್ ಟೈಮ್ ಯಾವುದೋ ರೆಸಾರ್ಟ್ಗೆ ಹೋದಾಗ ಆಡಿದ್ದೆ, ಆದರೆ ಇಲ್ಲಿ ಆಡೋಕ್ಕಾಗಲಿಲ್ಲ. ಕೈ ಜಾರ್ತಾ ಇತ್ತು ಮತ್ತು ಸ್ಟಕ್ ಆಗ್ತಾಯಿತ್ತು. ನನ್ನ ಫ್ರೆಂಡು ಅವರು ಚೆನ್ನಾಗಿ ಆಡಿದ್ರು. ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು. ಅವ್ರಿಗೆ ನಾನೇ ಸ್ಟಿಕ್ಕೆಲ್ಲ ಖಾಲಿ ಆಯಿತು, ತಂದು ಕೊಡ್ತಾಯಿದ್ದೆ. ಮತ್ತು ನನಗೆ ಆಡೋಕ್ಕೆ ಬರಲಿಲ್ಲ, ಒಂದೂ ನಾನು ಬಿಡಲೇ ಇಲ್ಲ. ಅಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಿದ್ರು, ಅದರಿಂದ ನಾನು ಆಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ನೋಡಿ, ನಾವು ಕೆಲವು ರೀಲ್ಸ್ ಎಲ್ಲ ಮಾಡಿದ್ವಿ. ಸೆಲ್ಫಿ ಸ್ಟಿಕ್ ಇತ್ತಲ್ಲ, ಅದರಿಂದ ನಾವು ರೀಲ್ಸ್ ಮಾಡಿದ್ವಿ. ನಮ್ಮದು ಇನ್ಸ್ಟಾಗ್ರಾಮಲ್ಲಿ ನನ್ನ ಅಕೌಂಟಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಜನ ಕಡಿಮೆ ಇದ್ದರು ಅನ್ನೋದೊಂದು ಬಿಟ್ಟರೆ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮನೆ ಮತ್ತು ಮಕ್ಕಳು ಎಲ್ಲ ಏನೂ ಟೆನ್ಷನ್ನೇ ಇರಲಿಲ್ಲ, ಆರಾಮಾಗಿತ್ತು. ಮತ್ತು ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅದು ಜೀರ್ಣ ಆಗಿದ್ದೇ ಗೊತ್ತಾಗಲಿಲ್ಲ, ಆ ಥರ ರೀಲ್ಸ್ ಮಾಡಿದ್ವಿ. ಎಲ್ಲ ರೀಲ್ಸು ಅಲ್ಲಿ ಯಾರು ನೋಡ್ತಾರೆ, ಏನು ಅಂದ್ಕೊತಾರೆ ಅನ್ನೋ ಥರನೇ ಇರಲಿಲ್ಲ. ಇದು ನೋಡಿ, ಜಿಪ್ ಲೈನು. ನಾನು ಹೋದೆ ಫಸ್ಟು, ಚೆನ್ನಾಗಿತ್ತು. ಇನ್ನೂ ಒಂದು ಸಲ ಹೋಗೋಣ ಅನ್ನೋ ಥರ ಇತ್ತು. ಆದರೆ ಅಲ್ಲಿ ತುಂಬ ಜನ ಇದ್ದಿದ್ದರಿಂದ, ಅಲ್ಲಿ ಸಂಡೇ ಬೇರೆ ಅಲ್ಲ, ತುಂಬ ಕ್ಯೂನಲ್ಲಿದ್ದರು. ನಾವು ಒಂದು ಸಲ ಆಡಬೇಕು ಅಂದರೆ ತುಂಬ ವೆಯ್ಟ್ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಒಂದೇ ಸಲ ಆಡಿದೆ. ಆಮೇಲೆ ಇದು ಮತ್ತೆ ಲಂಚು 1 o'clock ಸ್ಟಾರ್ಟ್ ಆಗಿಬಿಡುತ್ತೆ. ಲೈವ್ ಕೌಂಟ್ರು, ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ. ಇವರೆಲ್ಲ ನಾನ್ ವೆಜ್ ಅವರು, ನಾನೊಬ್ಬಳೇ ವೆಜ್ಜು. ಅವರು ನಾನ್ ವೆಜ್ ಐಟಮ್ಸ್ ತುಂಬಾ ತೊಗೊಂಡ್ರು. ಫಿಶ್ಶು, ತುಂಬ ಥರ ನಾನ್ ವೆಜ್ ಇದೆ, ವೆಜ್ಜೂ ತುಂಬ ಇದೆ. ಲೈವ್ ಕೌಂಟ್ರು ಇದೆ ಮತ್ತು ಬೊಫೆನೂ ಇದೆ. ನಮಗೆ ತಿನ್ನೋಕ್ಕೆ ಆಗಲಿಲ್ಲ, ಅಷ್ಟು ವೆರೈಟೀಸ್ ಇತ್ತು. ಎಲ್ಲ ಫ್ರೆಶ್ ಆಗಿ ತುಂಬ ಟೇಸ್ಟಿಯಾಗಿತ್ತು. ಅದಾದಮೇಲೆ ನಾವು ಪೂಲಿಗೆ ಬಂದ್ವಿ. ಪೂಲಿಗೆ ಬಂದರೆ ಪೂಲ್ ಫುಲ್ ರಶ್ ಆಗಿಬಿಟ್ಟಿತ್ತು, ಜನ ಜಾಸ್ತಿ ಇದ್ದಿದ್ದರಿಂದ. ಇದು ಇನ್ನೊಂದು ಚಿಕ್ಕ ಪೂಲು, ಇದೇನೋ ಪ್ರೈವೇಟ್ ಪೂಲ್ ಅಂತೆ. ಆದ್ರೂ ಬಿಟ್ಟರು, ಲೇಡೀಸ್ ಮಾತ್ರ ಆಡಿ ಅಂತ ಹೇಳ್ತಾಯಿದ್ರು. ಅಲ್ಲಿ ಯಾರೋ ಒಬ್ಬರು ನಮಗೆ ಕೆಲವು ವೀಡಿಯೋಸ್ ಮಾಡಿಕೊಟ್ರು. ನಾವು ಫೋನೆಲ್ಲ ನಾವು ಲಾಕರಲ್ಲಿ ಇಟ್ಟು ಬಂದಿದ್ವಿ, ಒಬ್ರದ್ದೇ ಮಾತ್ರ ತೊಗೊಂಬಂದಿದ್ವಿ. ತುಂಬ ಜನ ಇದ್ದರು. ಮತ್ತು ಇದು ಪೂಲು ಸ್ವಲ್ಪ ಆಳ ಇತ್ತು,
ಅದಕ್ಕೆ ನಾವು ಜಾಸ್ತಿ ಮುಂದೆ ಹೋಗಲಿಲ್ಲ. ಅದರಲ್ಲಿ ಒಬ್ಬರು ನನ್ನ ಫ್ರೆಂಡಿಗೆ ಸ್ವಿಮ್ಮಿಂಗ್ ಬರುತ್ತೆ. ಇದರಲ್ಲಿ ಬೈಕ್ ರೈಡಿಂಗ್ ಎಲ್ಲ ಇದೆ. ಕೆಲವು ಪೇ ಮಾಡಿ ಆಡ್ಬೋದು, ಕೆಲವು ಫ್ರೀ ಇದೆ. ಪೇ ಮಾಡಿ ಆಡೋದೂ ಚೆನ್ನಾಗಿದೆ, ಆದರೆ ನಮ್ಗೆ ಭಯ ಇರೋದ್ರಿಂದ ನಾವೆಲ್ಲ ಆಡೋಕ್ಕೆ ಹೋಗಲಿಲ್ಲ. ಪೂಲು ಸಹ ಚೆನ್ನಾಗಿದೆ. ಇವಾಗ ವೇವ್ ಪೂಲು ಮಾಡಿದ್ದಾರೆ, ನಾವು ಬಂದ ಮೇಲೆ ಈ ವೀಕಿಂದ ಮಾಡಿದ್ದಾರೆ, ಅದು ಚೆನ್ನಾಗಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಹೋಗಿ ಬನ್ನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.